ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ 228 ಹಾಗೂ ಸೆಕ್ಷನ್ 229 ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಸೆಕ್ಷನ್ 228 ಇದು ನ್ಯಾಯಿಕ ವಿವರಣೆಯನ್ನು ನಡೆಸುತ್ತಿರುವಂತಹ ಲೋಕನೌಕರನಿಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವುದಾಗಲಿ ಅಥವಾ ಅವನ ಕೆಲಸಕ್ಕೆ ಅಡ್ಡ ಬರುವುದರ ಬಗ್ಗೆ ಇಲ್ಲಿ ತಿಳಿಸಲಾಗುತ್ತದೆ. ಅಂದರೆ ಒಬ್ಬ ಲೋಕನೌಕರನು ಯಾವುದೇ ರೀತಿಯಾದಂತಹ ಹಂತದಲ್ಲಿ ನ್ಯಾಯಿಕ ವಿವರಣೆಯನ್ನು ನಡೆಸುತ್ತಿರುವ ಸಂದರ್ಭದಲ್ಲಾಗಲಿ ಅಥವಾ ಅಂತಹ ಯಾವುದೇ ಒಬ್ಬ ಲೋಕನೌಕರನು ಉದ್ದೇಶಪೂರ್ವಕವಾಗಿ ಯಾವುದೇ ಒಬ್ಬ ವ್ಯಕ್ತಿಯು ಅವಮಾನವನ್ನು ಮಾಡಿದರೆ ಅಥವಾ ಆ ವ್ಯಕ್ತಿಗೆ ಅವನ ಕೆಲಸಕ್ಕೆ ಅಡ್ಡ ಬಂದರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಹಾಗೂ ಈ ರೀತಿಯಾಗಿ ಅವಮಾನ ಮಾಡುವುದಾಗಲಿ ಅಥವಾ ಲೋಕನೌಕರನ ಕೆಲಸಕ್ಕೆ ತೊಂದರೆಯನ್ನುಂಟು ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಇಲ್ಲಿ ಈ ಅಪರಾಧಕ್ಕೆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ 6 ತಿಂಗಳ ಅವಧಿಯವರೆಗಿನ ಸಾದಾ ಕಾರಾವಾಸದಿಂದ ಅಥವಾ 1,000 ರೂಪಾಯಿಗಳವರೆಗಿನ ಜುಲ್ಮಾನೆಯಿಂದಾಗಲಿ ಅಥವಾ ಈ ಎರಡರಿಂದಲೂ ಆ ವ್ಯಕ್ತಿಗೆ ದಂಡನೆಯನ್ನು ವಿಧಿಸಲಾಗುತ್ತದೆ. ಸೆಕ್ಷನ್ 228A ಇಲ್ಲಿ ನಿರ್ದಿಷ್ಟ ಅಪರಾಧಗಳಿಗೆ ಬಲಿಯಾದಂತಹ ವ್ಯಕ್ತಿಯ ಗುರುತನ್ನು ಬಹಿರಂಗಪಡಿಸುವುದು ಇತ್ಯಾದಿಗಳ ಬಗ್ಗೆ ಈ ಕಲಂ ತಿಳಿಸಿಕೊಡುತ್ತದೆ. ಇಲ್ಲಿ ಮೊದಲನೆಯದಾಗಿ ಕಲಂ 376, ಕಲಂ 376A, ಕಲಂ 376B, ಕಲಂ 376C ಹಾಗೂ ಕಲಂ 376D ಈ ಕಲಂಗಳ ಮೇರೆಗಿನ ಅಪರಾಧ ಯಾವ ವ್ಯಕ್ತಿಯ ವಿರುದ್ಧ ಮಾಡಲಾಗಿದೆಯೋ ಅಥವಾ ಮಾಡಲಾಗಿದೆ ಎಂದು ಆಪಾದಿಸಲಾಗಿದೆಯೋ ಅಂತಹ ವ್ಯಕ್ತಿಯ ಅಂದರೆ ಆತನನ್ನು ಇನ್ನು ಮುಂದೆ ಬಲಿಯಾದ ವ್ಯಕ್ತಿಯೆಂದು ಈ ಕಲಮಿನಲ್ಲಿ ಉಲ್ಲೇಖಿಸಲಾಗುವುದು. ಈ ಕಲಂಗಳ ವಿವರವಾಗಿ ಅಂದರೆ ಕಲಂ 376A, B, C ಹಾಗೂ D ಇವುಗಳ ಬಗ್ಗೆ ಸವಿವರವಾಗಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಈ ಗುರುತನ್ನು ತಿಳಿಯುವಂತೆ ಮಾಡಬಹುದಾದಂತಹ ಯಾವುದೇ ಹೆಸರನ್ನಾಗಲಿ ಅಥವಾ ವಿಷಯವನ್ನು ಯಾರೇ ಆಗಲಿ ಮುದ್ರಿಸಿದರೆ ಅಥವಾ ಅದನ್ನು ಪ್ರಕಟಿಸಿದರೆ ಅಂಥವರನ್ನು 2 ವರ್ಷಗಳವರೆಗಿನ ವಿಸ್ತರಿಸಬಹುದಾದಂತಹ ಯಾವುದೇ ಒಂದು ಸ್ವರೂಪದ ಕಾರಾವಾಸದಿಂದ ದಂಡಿಸತಕ್ಕದ್ದು ಮತ್ತು ಅದಕ್ಕೆ ಜುಲ್ಮಾನೆಗೂ ಸಹ ಗುರಿಪಡಿಸತಕ್ಕದ್ದು. ಅದೇ ರೀತಿಯಾಗಿ ಎರಡನೆಯದಾಗಿ ಬಲಿಯಾದ ವ್ಯಕ್ತಿಯನ್ನು ಗುರುತಿಸುವಂತೆ ಮಾಡುವ ಯಾವುದೇ ರೀತಿಯಾದಂತಹ ಹೆಸರಿನಿಂದಾಗಲಿ ಅಥವಾ ಇತರೆ ರೀತಿಯಾದಂತಹ ವಿಷಯದ ಮುದ್ರಣಕ್ಕಾಗಲಿ ಅಥವಾ ಆ ಮುದ್ರಣದ ಪ್ರಕಟಣೆಗೆ ಅಂತಹ ಮುದ್ರಣವು ಅಥವಾ ಆ ಪ್ರಕಟಣೆಯು ಕೆಳಗಿನಂತೆ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಎ ಪೊಲೀಸ್ ಆರಕ್ಷಕ ಠಾಣೆಯ ಅಧಿಕಾರದಲ್ಲಿರುವಂತಹ ಯಾವುದೇ ಅಧಿಕಾರಿಯ ಅಥವಾ ಅಂತಹ ಅಪರಾಧದ ತನಿಖೆಯನ್ನು ಮಾಡುತ್ತಿರುವಂತಹ ಅಧಿಕಾರಿಯು ತನಿಖೆಯ ಉದ್ದೇಶಕ್ಕಾಗಿ ಯಾವುದೇ ರೀತಿಯಾದಂತಹ ಒಂದು ಸದ್ಭಾವನೆಯಿಂದ ಕೊಟ್ಟಿರುವಂತಹ ಲಿಖಿತ ಆದೇಶದ ಮೂಲಕವಾಗಿರಬಹುದು ಅಥವಾ ಆದೇಶದ ಮೇರೆಗೆ ಅಥವಾ ಬಿ ಬಲಿಯಾದಂತಹ ವ್ಯಕ್ತಿಯ ಲಿಖಿತ ಅಧಿಕಾರದ ಮೂಲಕ ಅಥವಾ ಮೇರೆಗೆ ಅಥವಾ ಸಿ ಬಲಿಯಾದ ವ್ಯಕ್ತಿಯ ಮರಣಪಟ್ಟಿರುವಾಗ ಅಪ್ರಾಪ್ತ ವಯಸ್ಕನಿರುವಾಗ ಅಥವಾ ಮನೋವಿಕಲನಾಗಿರುವಂತಹ ವ್ಯಕ್ತಿಯು ಬಲಿಯಾದಂತಹ ಸಂದರ್ಭದಲ್ಲಿ ಆತನ ಹತ್ತಿರದ ಸಂಬಂಧಿಯ ಲಿಖಿತ ಅಧಿಕಾರದ ಮೂಲಕ ಅಥವಾ ಮೇರೆಗೆ ಅದನ್ನು ಮುದ್ರಿಸಿದ್ದು ಅಥವಾ ಅದನ್ನು ಪ್ರಕಟಿಸಿದ್ದು ಆಗಿದ್ದರೆ ಆಗ 1ನೇ ಉಪಕಲಮಿನಲ್ಲಿಯ ಯಾವುದೇ ರೀತಿಯಾದಂತಹ ನಿಯಮವು ಅನ್ವಯಿಸುವುದಿಲ್ಲ. ಪರಂತು ಯಾವುದೇ ಒಬ್ಬ ವ್ಯಕ್ತಿಯು ಅಂತಹ ಹತ್ತಿರದಂತಹ ಸಂಬಂಧಿಯು ಯಾವುದೇ ರೀತಿಯಾದಂತಹ ಗುರುತಿಸಲಾಗಿರುವ ಯೋಗಕ್ಷೇಮದ ಸಂಸ್ಥೆಯ ಅಥವಾ ಯಾವುದೇ ರೀತಿಯಾದಂತಹ ಸಂಘದ ಅಧ್ಯಕ್ಷರಾಗಲಿ
ಅಥವಾ ಕಾರ್ಯದರ್ಶಿಯು ಅವರನ್ನು ಯಾವುದೇ ಹೆಸರಿನಿಂದ ಕರೆಯುತ್ತಿದ್ದಾಗೂ ಸಹ ಇರದ ಹೊರತು ಬೇರೆ ಯಾವುದೋ ಒಂದು ಅಥವಾ ಬೇರೆ ಯಾವುದೋ ಒಂದು ಹೊರತುಪಡಿಸಿ ಅವರು ಅಂತಹ ಅಧಿಕಾರ ಪತ್ರವನ್ನು ಇಲ್ಲಿ ಕೊಡತಕ್ಕದ್ದಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಬಲಿಯಾದ ವ್ಯಕ್ತಿಯ ಗುರುತುಗಳಾಗಲಿ, ಆತನ ವಿಷಯದ ಬಗ್ಗೆ ಚರ್ಚಿಸಲಾದಂತಹ ಮುದ್ರಣಗಳಾಗಲಿ ಅಥವಾ ಪ್ರಕಟಣೆಗಳನ್ನು ಪ್ರಕಟಿಸುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಕೊನೆಯದಾಗಿ ಸೆಕ್ಷನ್ 229 ಇಲ್ಲಿ ನ್ಯಾಯದರ್ಶಿ ಮಂಡಳಿ ಸದಸ್ಯ ಅಥವಾ ನ್ಯಾಯಾಧಿಪತಿ ಸಹಾಯಕನಂತೆ ನಟಿಸುವುದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ನಟನೆಯ ಮೂಲಕ ಅಥವಾ ಅನ್ಯಥಾ ಯಾವುದೋ ಒಂದು ಮೊಕದ್ದಮೆಯಲ್ಲಿ ಜ್ಯೂರಿ ಅಂದರೆ ನ್ಯಾಯದರ್ಶಿ ಮಂಡಳಿಯ ಸದಸ್ಯನಾಗಿ ಅಥವಾ ಅಸೆಸರ್ ಅಂದರೆ ನ್ಯಾಯಾಧಿಪತಿಗೆ ಸಹಾಯಕನಾಗಿ ಚುನಾಯಿತನಾಗಲು, ಪಟ್ಟಿಗೆ ಸೇರಲು ಅಥವಾ ಪ್ರಮಾಣವಚನವನ್ನು ಸ್ವೀಕರಿಸಲು ವಿಧಿ ಪ್ರಕಾರ ತನಗೆ ಹಕ್ಕಿಲ್ಲವೆಂದು ತಿಳಿದೂ ಸಹ ಆ ಮೊಕದ್ದಮೆಯಲ್ಲಿ ಹಾಗೆ ತಾನು ಜ್ಯೂರಿ ಅಂದರೆ ನ್ಯಾಯದರ್ಶಿ ಮಂಡಳಿ ಸದಸ್ಯನಾಗಿ ಅಥವಾ ನ್ಯಾಯಾಧಿಪತಿಗೆ ಸಹಾಯಕನಾಗಿ ಚುನಾಯಿತನಾಗುವಂತಹ ಪಟ್ಟಿಗೆ ಸೇರುವ, ಅದೇ ರೀತಿಯಾಗಿ ಪ್ರಮಾಣವಚನವನ್ನು ಸ್ವೀಕರಿಸುವ ಹಾಗೆ ಉದ್ದೇಶಪೂರ್ವಕವಾಗಿ ಮಾಡಿದರೆ ಅಥವಾ ತಿಳಿದೂ ಸಹ ಹಾಗೆ ಆಗಲು ಎಡೆ ಮಾಡಿಕೊಟ್ಟರೆ ಅಥವಾ ಹಾಗೆ ತಾನು ವಿಧಿ ವಿರುದ್ಧವಾಗಿ ಚುನಾಯಿತನಾಗಿರುವೆನೆಂದು ಪಟ್ಟಿಗೆ ಸೇರಿರುವೆನೆಂದು ಅಥವಾ ಅದನ್ನು ಪ್ರಮಾಣವಚನ ಸ್ವೀಕರಿಸುವೆನೆಂದು ತಿಳಿದೂ ಸಹ ನ್ಯಾಯದರ್ಶಿಯ ಮಂಡಳಿಯ ಸದಸ್ಯನಾಗಿ ಅಥವಾ ನ್ಯಾಯಾಧಿಪತಿಯ ಸಹಾಯಕನಾಗಿ ಸೇವೆ ಸಲ್ಲಿಸಿದರೆ ಅದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಈ ಅಪರಾಧಕ್ಕೆ ಸೆಕ್ಷನ್ 229 ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ 2 ವರ್ಷಗಳ ಅವಧಿಯವರೆಗಿನ 2 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಈ 2ರಿಂದಲೂ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿರಿ. ಧನ್ಯವಾದಗಳು.